ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಬಿದ್ದು ಹೋಗಿದೆ. ಇದಕ್ಕೆ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಕಾರಣ ಅನ್ನೋ ಒಂದು ಆರೋಪ ಮಾಡಿರುವಂತಹ ಬಿಜೆಪಿ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಆರಂಭಿಸಿದೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿನೇ ಕಿತ್ತೂರು ನಾಡು ಕಿತ್ತೂರು ನಾಡು ಅಂತ ಹೇಳ್ತೀವಿ, ಕಿತ್ತೂರು ನಾಡಿನ ಮೂಲಕನೇ ಒಂದು ರಣಕಹಳೆ ಮೊಳಗಿಸುವಂತಹ ಕೆಲಸವನ್ನು ಬಿಜೆಪಿ ಮಾಡಿದೆ. ಹುಬ್ಬಳ್ಳಿಯಲ್ಲಿ ಈ ಒಂದು ಮೊದಲನೇ ಕಾರ್ಯಕ್ರಮ, ಒಂದು ದೊಡ್ಡ ಮಟ್ಟದ ಜನಾಕ್ರೋಶ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಹುಬ್ಬಳ್ಳಿಯ ಮೂಲಕ ರಣಕಹಳೆ ಮೊಳಗಿಸಿ ರಾಜ್ಯದ ಇತರೆಡೆಯಲ್ಲೂ ಸಹ ಹೋರಾಟ ಮಾಡಲಿಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ. ಏನೆಲ್ಲ ಹೋರಾಟ ಆಯಿತು ಮತ್ತು ಯಾರೆಲ್ಲ ಭಾಗಿಯಾಗಿದ್ರು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಿಜೆಪಿ ಒಂದು ಜನಾಕ್ರೋಶ ಯಾತ್ರೆ ದೊಡ್ಡ ಮಟ್ಟದಲ್ಲಿ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂಸತ್ನಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕನ್ನೋ ಒಂದು ಮಸೂದೆಗೆ ಒಂದು ಹಿನ್ನಡೆಯಾಗಿತ್ತು. ಆ ಒಂದು ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಮಹಿಳಾ ವಿರೋಧಿ ನೀತಿಯ ಕಾರಣ ಅಂತೇಳಿ ಆರೋಪಿಸಿರುವಂತಹ ಬಿಜೆಪಿ ಆ ಒಂದು ಪ್ರತಿಪಕ್ಷಗಳ ವಿರುದ್ಧ ಒಂದು ಹೋರಾಟಕ್ಕೆ ಅಣಿ ಮಾಡಿಕೊಂಡಿದೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿನೇ ಹುಬ್ಬಳ್ಳಿಯ ಮೂಲಕನೇ ಈ ಒಂದು ರಣಕಹಳೆ ಮೊಳಗಿಸುವಂಥ ಕೆಲಸವನ್ನು ಬಿಜೆಪಿ ಕಮಲಪಾಳ್ಯ ಮಾಡಿದೆ ಅಂತ ಹೇಳ್ಬೋದು. ಇವತ್ತು ಶೋಭಾ ಕರಂದ್ಲಾಜೆ ಅವರ ನೇತೃತ್ವದಲ್ಲಿ ಈ ಒಂದು ಜನಾಕ್ರೋಶ ಯಾತ್ರೆನ ಹುಬ್ಬಳ್ಳಿಯಲ್ಲಿ ಮಾಡಲಾಯಿತು. ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಇರ್ಬೋದು, ಮತ್ತು ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ವಿರೋಧ ಪಕ್ಷದ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದ್ ಅಲ್ಲದೆ ಮುಖ್ಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮತ್ತು ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತಹ ಮಂಜುಳಾ ಅವರು, ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಿಂದ ನೆಹರು ಮೈದಾನದವರೆಗೂ ಸಹ ಪಾದಯಾತ್ರೆ ಕೈಗೊಳ್ಳಲಾಯಿತು. ಅದಾದ ನಂತರ ನೆಹರು ಮೈದಾನದಲ್ಲಿ ಬಹಿರಂಗ ಸಭೆಯನ್ನು, ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ನಗಾರಿ ಬಾರಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು. ಶೋಭಾ ಕರಂದ್ಲಾಜೆ, ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಮತ್ತು ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಮಂಜುಳಾ ಅವರು ಜಂಟಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಗಾರಿ ಬಾರಿಸುವ ಮೂಲಕ ಚಾಲನೆ ಕೊಟ್ಟರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂತಹ ನಾಯಕರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದರು. ಮುಖ್ಯವಾಗಿ ಇಲ್ಲಿ ಮಂಜುಳಾ ಅವರಿರ್ಬೋದು ಮತ್ತು ಶೋಭಾ ಕರಂದ್ಲಾಜೆ ಅವರು ಪ್ರಮುಖವಾಗಿ ಕಾಂಗ್ರೆಸ್ನ ಟಾರ್ಗೆಟ್ ಮಾಡಿ ಆಕ್ರೋಶ ಹೊರಹಾಕುವಂಥ ಕೆಲಸ ಮಾಡಿದರು. ಯಾಕಂದರೆ ಈ ವೇಳೆ ಮಾತನಾಡಿದಂಥ ಶೋಭಾ ಕರಂದ್ಲಾಜೆ ಅವರು ಈ ಒಂದು ದೇಶನ ತುಕಡೆ ಮಾಡಲಿಕ್ಕಂತಲೇ ಕಾಂಗ್ರೆಸ್ ಹುನ್ನಾರ ಮಾಡ್ತಾ ಇದೆ. ಹಾಗಾಗಿನೇ ಯಾವುದೋ ಒಂದು ದಕ್ಷಿಣ ಭಾರತ ಉತ್ತರ ಭಾರತದ ಎರಡೂ ಇಬ್ಬಾಗ ಮಾಡುವ ಮೂಲಕ ಪ್ರತ್ಯೇಕ ಮಾಡುವಂತಹ ಹುನ್ನಾರದ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಷಡ್ಯಂತ್ರ ಮಾಡಿದೆ ಅನ್ನೋ ಒಂದು ಆರೋಪನ ಮಾಡಿದರು. ಮತ್ತು ಈ ಒಂದು ತುಕಡೆ ಗ್ಯಾಂಗ್ನ ಒಂದು ಕಾರ್ಯ ಭಾಳ ದಿನ ನಡೆಯಲ್ಲ, ಕೆಲಸ ಭಾಳ ದಿನ ನಡೆಯಲ್ಲ. ನಾವು ಖಂಡಿತ ಮುಂದಿನ ದಿನಗಳಲ್ಲಿ ಈ ಒಂದು ಮತ್ತೊಮ್ಮೆ ಮಹಿಳಾ ಮೀಸಲಾತಿನ ಅಂಗೀಕರಿಸುವಂಥ ಕೆಲಸವನ್ನು ಮೋದಿ ನೇತೃತ್ವದಲ್ಲಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಬಸವರಾಜ ಬೊಮ್ಮಾಯಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿ ದಕ್ಷಿಣ ಭಾರತಕ್ಕೆ ಏನಾದರೂ ಅನ್ಯಾಯ ಆಯ್ತಂದರೆ, ಯಾಕಂದರೆ ಈಗೇನು 50% ಸೀಟ್ ಹಂಚಿಕೆ ಆಗ್ತಾ ಇತ್ತು. ಅಂದರೆ ಈಗ 24 ಕರ್ನಾಟಕದ ವಿಚಾರಕ್ಕೆ ಬಂದರೆ 24 ಸೀಟ್ಗಳು MP ಸೀಟ್ಗಳಿದ್ದಾವೆ. ಅದರ 50% ಅಂದರೆ 28 ಸೀಟ್ಗಳಲ್ಲಿ 14 ಸೀಟ್ಗಳು ಕರ್ನಾಟಕಕ್ಕೆ ಸಿಗ್ತಾ ಇತ್ತು. ಆದರೆ ಈಗೇನು ಹೊಸ ಸೆನ್ಸಸ್ ಪ್ರಕಾರ ನಾವು ಹೋದಲ್ಲಿ ಖಂಡಿತ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗುತ್ತೆ. ಈಗ ನಾವೇನು ಕೊಡಬೇಕಂತ ಉದ್ದೇಶ ಇಟ್ಕೊಂಡಿದ್ವಿ ಅಷ್ಟು ಸೀಟ್ಗಳು ದಕ್ಷಿಣ ಭಾರತಕ್ಕೆ ಸಿಗಲ್ಲ. ಹಾಗಾಗಿ ದಕ್ಷಿಣ ಭಾರತಕ್ಕೆ ಏನಾದರೂ ಅನ್ಯಾಯ ಆಗಿದೆ ಮತ್ತು ಅದರ ಅನ್ಯಾಯ ಆದರೆ ಅದು ಖಂಡಿತವಾಗಿಯೂ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳಿಗೆ ಅದರ ಶಾಪ ತಟ್ಟುತ್ತನ್ನೋ ಒಂದು ಎಚ್ಚರಿಕೆಯನ್ನು ಪ್ರಹ್ಲಾದ್ ಜೋಶಿ ಅವರು ಮತ್ತು ಇತರ ನಾಯಕರು ಕೊಟ್ಟರು. ಮತ್ತು ಇದೇ ವೇಳೆ ಮಾತನಾಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಆದಂಥ ವಿಜಯೇಂದ್ರ ಅವರು ಸಹ ಒಂದು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ತನ್ನ ಸ್ವಾರ್ಥಕ್ಕಾಗಿ ಇಷ್ಟೆಲ್ಲ ಪಿತೂರಿ ಮಾಡಿದೆ ಮತ್ತು ಈ ಹಿಂದೆ ಯಾವತ್ತೂ ಸಹ ಮಹಿಳಾ ಮೀಸಲಾತಿ ವಿರೋಧಿ, ಮಹಿಳಾ ವಿರೋಧಿಯಾಗಿದೆ. ಅದರ ಒಂದು ಇತಿಹಾಸನೇ ಆ ರೀತಿ ಇದೆ. ಹಾಗಾಗಿ
ಈಗಲೂ ಸಹ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆದರೆ ನಾವು ಮಾತ್ರ ಈ ಒಂದು ಹೋರಾಟನ ಇಲ್ಲಿಗೆ ಕೈ ಬಿಡಲ್ಲ. ಹುಬ್ಬಳ್ಳಿಯಿಂದ ಈ ಒಂದು ಹೋರಾಟ ಆರಂಭಿಸಿದ್ದೇವೆ. ನಾವು ಹಂತ ಹಂತವಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಸಹ ಹೋರಾಟ ಮಾಡಿ ಒಂದು ಜನಾಕ್ರೋಶ ಯಾತ್ರೆನ ಮಾಡ್ತೀವಿ ಮತ್ತು ಜನರಿಗೆ ಒಂದು ಮೆಸೇಜ್ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರೆ, ಈ ಒಂದು ಸಮಾವೇಶದಲ್ಲಿ ಸಾವಿರಾರು ಮಹಿಳೆಯರು ಈ ಒಂದು ಪಾಲ್ಗೊಳ್ಳುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದರು. ಒಟ್ಟಾರೆ ಇವತ್ತು ಏನಂದರೆ ಕಾಂಗ್ರೆಸ್ ವಿರುದ್ಧ ಒಂದು ಶಕ್ತಿ ಪ್ರದರ್ಶನದ ಒಂದು ವೇದಿಕೆಯಾಗಿ ಹುಬ್ಬಳ್ಳಿ ಮಾರ್ಪಟ್ಟಿತ್ತು ಅಂತ ಹೇಳ್ಬೋದು. ಅದರಲ್ಲೂ ಕಮಲ ಪಾಳೆಯ ಏನಂದರೆ ದೊಡ್ಡ ಮಟ್ಟದ ಹೋರಾಟ ಮಾಡುವ ಮೂಲಕ ಒಂದು ಕಾಂಗ್ರೆಸ್ಸು ಮತ್ತು ಇತರೆ ಪ್ರತಿಪಕ್ಷಗಳಿಗೆ ಒಂದು ಮೆಸೇಜ್ ಕೊಡುವಂಥ ಕೆಲಸವನ್ನು ಮಾಡಿತು. ಮತ್ತು ಈ ಹೋರಾಟನ ಇಲ್ಲಿಗೆ ಕೈ ಬಿಡಲ್ಲ. ಹೋರಾಟ ಬೇರೆ ಬೇರೆ ರಾಜ್ಯದ ಮತ್ತು ದೇಶಾದ್ಯಂತ ಮಾಡೋರು ಇದ್ದೀವಿ. ಮತ್ತು ಜೊತೆಗೆ ಏನಂದರೆ ಈ ಒಂದು ಏನು ಪ್ರಯತ್ನವನ್ನು ಇಲ್ಲಿಗೆ ಕೈ ಬಿಡಲ್ಲ. ಮೋದಿಯವ್ರ ನೇತೃತ್ವದಲ್ಲಿ ಖಂಡಿತ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಾವು ಮಹಿಳಾ ಮೀಸಲಾತಿ ಮಸೂದೆನ ಮಂಡನೆ ಮಾಡ್ತೀವಿ ಮತ್ತು ಆ ಸಂದರ್ಭದಲ್ಲಿ ನಾವು ಖಂಡಿತ ಸಕ್ಸಸ್ ಆಗ್ತೀವಿ ಮುಂದಿನ ಹಂತದಲ್ಲಿ ಅನ್ನೋ ಒಂದು ವಿಶ್ವಾಸವನ್ನು ನಾಯಕರು ವ್ಯಕ್ತಪಡಿಸಿದ್ದಾರೆ. ಯಾವ ಕಾಲದಲ್ಲಿ ಯಾವುದು ಸಮಾನತೆ ಇರುವಂತಹ ಕಾಲದಲ್ಲಿ ಧ್ವನಿ ಎತ್ತಿದವರು ಇವರೆಲ್ಲ. ಇವತ್ತು ನಾವು ಕಲಿಯುಗದ ಆಧುನಿಕ ಕಾಲದಲ್ಲಿ ನರೇಂದ್ರ ಮೋದಿಯವರ ಕಾಲದಲ್ಲಿ ನಾವು ಧ್ವನಿ ಎತ್ತಿದ್ರೆ ಯಾವಾಗ ಎತ್ತಬೇಕು? ನಾನು ನನ್ನ ಅಕ್ಕ ತಂಗಿಯರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಏನಾದರೂ ವುಮನ್ ರಿಸರ್ವೇಶನ್ ನಿಮ್ಗೆ ಸಿಗಬೇಕಾದ್ರೆ ಅದು ಕೇವಲ ನರೇಂದ್ರ ಮೋದಿಯವರು ಮಾತ್ರ ಕೊಡಕ್ ಸಾಧ್ಯ. ಮತ್ಯಾವ ರಾಜಕೀಯ ಪಕ್ಷ ನಾಯಕರು ಕೂಡ ಕೊಡಕ್ ಸಾಧ್ಯ ಇಲ್ಲ. ನಿಮ್ಮಂತ ಸುಳ್ಳುಕೋರರು, ದಗಾಕೋರರು ಮಹಿಳೆಯರ ವಿರುದ್ಧ ಇರೋರು ಯಾರೂ ಇಲ್ಲ. ಮಹಿಳಾ ರಿಸರ್ವೇಶನ್ಗೆ ವಿರೋಧ, ಶಾಬಾನು ಕೇಸ್ ಬಗ್ಗೆ ಪ್ರಸ್ತಾಪ ಆಯಿತು, ತ್ರಿಬಲ್ ತಲಾಖಿಗೆ ವಿರೋಧ, ಆರ್ಟಿಕಲ್ 370ಗೆ ವಿರೋಧ, ಎಲ್ಲದಕ್ಕೂ ವಿರೋಧ ವಿರೋಧ ವಿರೋಧ. ಮೋದಿಯವರನ್ನ ವಿರೋಧ ಮಾಡ್ತಾ ಮಾಡ್ತಾ ದೇಶವನ್ನೇ ವಿರೋಧ ಮಾಡ್ತಾರೆ. ದೇಶಕ್ಕೆ ವಿರೋಧ ಮಾಡುವಂತ ಒಂದು ಮಾನಸಿಕತೆಗೆ ಕಾಂಗ್ರೆಸ್ ಪಾರ್ಟಿ ನಿಂತಿದೆ. ಯಾವುದೇ ಕಾರಣಕ್ಕೂ ಇಟ್ಟಂತ ಹೆಜ್ಜೆಯನ್ನ ಮುಂದಿಟ್ಟಂತ ಹೆಜ್ಜೆಯನ್ನ ಹಿಂದೆ ತೆಗೆದುಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಮತ್ತೊಮ್ಮೆ ಮಹಿಳಾ ರಿಸರ್ವೇಶನ್ 33% ಅನ್ನ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಅದನ್ನ ಬಿಲ್ ಅನ್ನ ಪಾಸ್ ಮಾಡ್ತಕ್ಕಂಥದ್ರಲ್ಲಿ ಯಶಸ್ವಿ ಆಗೇ ಆಗ್ತಾರೆ. ಅದನ್ನ ತಡಿತಕ್ಕಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅದೇನೇ ಇರಲಿ, ಒಂದು ಮಹಿಳಾ ಮೀಸಲಾತಿ ವಿಚಾರ ಒಂದು ರೀತಿಯಲ್ಲಿ ಒಂದು ಕಾಂಗ್ರೆಸ್ ಒಂದು ಕಡೆ ಹೋರಾಟ ಮಾಡ್ತಿದ್ರೆ, ಒಂದು ಕಡೆ ಮತ್ತೊಂದು ಕಡೆ BJP ಹೋರಾಟನ ಆರಂಭಿಸಿದೆ. ಅದು ಹುಬ್ಬಳ್ಳಿ ಮೂಲಕನೇ ಈ ಒಂದು ಹೋರಾಟ ಆರಂಭಗೊಂಡಿದ್ದು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜ್ಯದ ವಿವಿಧ ಮೂಲೆಗಳಲ್ಲೂ ಸಹ ಈ ಒಂದು ಹೋರಾಟ ನಡೆಯಲಿದೆ. ಶಿವರಾಮ ಮಸಂಡಿ, ನ್ಯೂಸ್ 18 ಹುಬ್ಬಳ್ಳಿ.